Hi guys, welcome back to Bindu YouTube channel. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಬೊಂಬಾಟಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಬನ್ನಿ ನಮ್ಮ ಇವತ್ತಿನ ಲಾಗ್ಗೆ ವೆಲ್ಕಮ್, ಸ್ವಾಗತ ಸುಸ್ವಾಗತ. ಇವತ್ತು ನಾವು ಏನಪ್ಪ ಅಂದರೆ ಮಾಮೂಲಿ ಡೈಲಿ ರೋಟೀನ್ ಹೇಗಿರುತ್ತೆ ಅಂತಲೇ ತೋರಿಸ್ತಾ ಇದ್ದೀನಿ. ಮಾರ್ನಿಂಗ್ ಬೆಳಗ್ಗೆನೇ ಎದ್ಬಿಟ್ಟು ನಮ್ಮ ಹಸ್ಬೆಂಡ್ ಅವರು ಡ್ಯೂಟಿ ಹೋಗೋಕ್ಕೆ ರೆಡಿಯಾಗಿದ್ದಾರೆ. ನಾನು ಅವಾಗಷ್ಟೇ ಎದ್ದು ಕಂಡುಬಿಟ್ಟಿರೋದ್ರಿಂದ ಯಾವುದೇ ಫೇಸ್ ಆಗಲಿ ತೋರಿಸಿಲ್ಲ. ಆವಾಗಲಷ್ಟೇ ಎದ್ಬಿಟ್ಟು ಅವ್ರನ್ನ ಕಳಿಸಿ ಡೋರ್ ಹಾಕ್ಕೋಬೇಕಲ್ವ, ಹಾಗಾಗಿ ಎದ್ದಿದ್ದೀನಿ. ಅವ್ರು ಹೋದ್ಮೇಲೆ ಮತ್ತೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡೆದ್ದು ಆಮೇಲೆ ನಮ್ಮ ಕೆಲಸ ಸ್ಟಾರ್ಟ್ ಆಗುತ್ತೆ. ಇವಾಗಂತೂ ಚಳಿ ಸಿಕ್ಕಾಪಟ್ಟೆ ಇದೆ ಅಲ್ವಾ? ನಿಮ್ಮ ಕಡೆ ಎಲ್ಲ ಹೇಗಿದೆ ಕಮೆಂಟ್ ಮಾಡಿ. ನಮ್ಮ ಕಡೆ ಅಂತೂ ಸಿಕ್ಕಾಪಟ್ಟೆ ಇದೆ. ಇಲ್ಲಿ ಹೈದರಾಬಾದಲ್ಲಿ ಚಳಿ ಸಖತ್ತಿದೆ. ಈಗಿನ್ನೂ 6:15 ಏನೋ ಆಗಿದೆ ಅಷ್ಟೇ ಟೈಮು. ಸಖತ್ ಚಳಿ. ಹಾಗಾಗಿ ಬೆಳಗ್ಗೆನೇ ಹೋಗ್ತಾ ಅವ್ರು ಸಾಕ್ಸ್ ಎಲ್ಲ ಹಾಕ್ಕೊಂಡು ಹೋಗ್ತಾರೆ. ಅವ್ರು ಹೋಗಾಯಿತು. ನಾನು ಸ್ವಲ್ಪ ಹೊತ್ತು ಮಲ್ಕೊಂಡು ಮತ್ತೆ ಎದ್ದು ಇವತ್ತು ಬೆಳಗ್ಗೆ ಟಿಫಿನ್ ಏನು ಮಾಡೋಣಪ್ಪ ಅಂತ ಯೋಚನೆ ಮಾಡಿ ನಿನ್ನೆ ನೈಟೇನೆ ಅಕ್ಕಿನ ತೊಳೆದ್ಬಿಟ್ಟು ಹಾಕಿದ್ದೆ, ಸ್ಟೋರ್ ರೈಸು. ಅದು ಬೆಳಗ್ಗೆ ಟೈಮಲ್ಲಿ ಡ್ರೈ ಆಗಿರುತ್ತಲ್ವ, ಒಂದೇ ಒಂದು ಸರಿ ಗಿರ್ರ ಅಂತ ಹೇಳಿ ಮಿಕ್ಸಿ ಹೊಡೆಸ್ಬಿಟ್ರೆ ಸಾಕು, ಸೂಪರಾಗಿರೋ ರವೆ ರೆಡಿ ಆಗಿಬಿಡುತ್ತೆ. ಆ ರವೆಯಿಂದ ಉಪ್ಪಿಟ್ಟಾದರೂ ಮಾಡ್ಕೋಬೋದು. ಅಕ್ಕಿ ರವೆ ಉಪ್ಪಿಟ್ಟಂತೂ ನಂಗೆ ತುಂಬ ಇಷ್ಟ, ಸಖತ್ತಾಗಿ ಬರುತ್ತೆ. ಇಲ್ಲ ಅಂದರೆ ನಮ್ಮ ಕರ್ನಾಟಕ ಸ್ಟೈಲಲ್ಲಿ ನೀವು ಎಲ್ಲರಿಗೂ ಗೊತ್ತಿರುತ್ತಲ್ವ, ಕಡುಬು, ತೀರ್ಥಹಳ್ಳಿ ಫೇಮಸ್ ಕಡುಬು, ಮಲೆನಾಡಿನ ಕಡುಬು ಮಾಡ್ಕೋಬೋದು. ಹಾಗೆ ನಾನು ಇವತ್ತು ಕಡುಬು ಮಾಡ್ಕೊಳ್ಳೋಣ, ಹಾಗೆ ಅದಕ್ಕೆ ಟೊಮೊಟೊ ಕಾಯಿ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ನಮ್ಗೆ ಟೊಮೊಟೊ ಕಾಯಿ ಚಟ್ನಿ ಮಾಡೋಕ್ಕೆ ಟೊಮೊಟೊ ಕಾಯಿ ಸಿಗದೇ ಇರೋ ಕಾರಣ ಟೊಮೊಟೊ ಹಣ್ಣಿನ ಚಟ್ನಿ ಮಾಡ್ತಾಯಿದ್ದೀನಿ. ಟೊಮೊಟೊ ಹಣ್ಣಿನ ಚಟ್ನಿ ಹೇಗೆ ಮಾಡೋದು ಅಂತ ಅಂದ್ಕೊತಿದ್ದೀರಾ? ಇದು ನಾನು ಯೂಟ್ಯೂಬಲ್ಲಿ ನೋಡಿಬಿಟ್ಟೆ ಮಾಡ್ತಾಯಿದ್ದೀನಿ. ಅದಕ್ಕೇನಿಲ್ಲ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಇಷ್ಟನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಫಸ್ಟು ಇಷ್ಟು ನೀಟಾಗೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ನಾನು ಇವಾಗ ಟೊಮೊಟೊನ ಹಾಕ್ಕೊತೀನಿ. ಈಗ ಪಕ್ಕದಲ್ಲಿ ನಾನು ಕಡುಬು ಮಾಡೋಕ್ಕೆ ಸ್ವಲ್ಪ ಸ್ಟೋರ್ ರೈಸಲ್ಲಿ ಅನ್ನ ಕೂಡ ಇಟ್ಟಿದ್ದೆ. ಅನ್ನ ರೆಡಿ ಆಗಿಬಿಟ್ಟಿದೆ. ಅನ್ನ ಆದ ತಕ್ಷಣ ನಾವು ಅದಕ್ಕೆ ರವೆ ಹಾಕ್ಕೋಬೇಕು. ಈ ಕಡೆ ನಾನು ಟೊಮೊಟೊ ಹಾಕಿ, ಟೊಮೊಟೊ ಸ್ವಲ್ಪ ಬಾಯ್ಲ್ ಆಗ್ತಾ ಇದ್ದಂಗೆ, ಬಾಯ್ಲ್ ಆಗೋಕ್ಕೋಸ್ಕರ ಸ್ವಲ್ಪ ಸಾಲ್ಟನ್ನ ಹಾಕ್ಕೊಂಡಿದ್ದೀನಿ. ಬಾಯ್ಲ್ ಆಗ್ತಾ ಇದ್ದಂಗೆ ಈ ಕಡೆ ರೈಸ್ ಕೂಡ ಸ್ವಲ್ಪ ವಾಟ್ರ್ ಹಾಕಿ ವಾಟರ್ ರೈಸ್ ಥರ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೀನಿ ಅದೇ ಅನ್ನಕ್ಕೆ. ಈಗ ಅದು ನೀರು ಕುದೀತಾ ಇದ್ದಂಗೆ ನಾವು ಮಾಡಿಟ್ಕೊಂಡಿದ್ವಲ್ವ ರವೆ, ಆ ರವೆ ಎಲ್ಲ ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಕಡೆ ಟೊಮೊಟೊ ಕೂಡ ಬಾಯ್ಲ್ ಆಗ್ತಾ ಇದೆ. ಅದ್ರ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಮುಗೀತು. ಇನ್ನೇನು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಇಲ್ಲ ಆ್ಯಡ್ ಮಾಡೋಕ್ಕೆ. ಇಷ್ಟನ್ನು ನಾವು ನೀಟಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಮಿಕ್ಸಿ ಹಾಕ್ಕೊಬಿಟ್ರೆ ಟೊಮೊಟೊ ಚಟ್ನಿ ರೆಡಿ. ಒಗ್ಗರಣೆ ಹಾಕ್ಕೊಂಡ್ರೆ ಹಾಗೆ. ಈ ಕಡೆ ಸೈಡಲ್ಲಿ ಹಿಟ್ಟು ಕೂಡ ಬೆಂದಿದೆ, ಕಡುಬು ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಯಾರು ವೀಡಿಯೋ ಮಾಡೋಕ್ಕೆ ಇಲ್ಲದೆ ಇರೋ ಕಾರಣ ನನಗೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಕ್ಯಾಚ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಕಡುಬು ಹೇಗೆ ಕಟ್ಟಿದ್ರಿ ಅಂತ ಹೇಳಿ ಅಂದ್ಕೊಳ್ತೀರಲ್ವ, ಹಾಗಾಗಿ ಕಡುಬು ಕಟ್ತಾ ಇದ್ದೀನಿ ನೋಡಿ. ಇದು ನಮ್ಮ ಕರ್ನಾಟಕದ ಹೆಣ್ಣುಮಕ್ಕಳು ಎಲ್ಲರಿಗೂ ಬರುತ್ತೆ. ಆಲ್ಮೋಸ್ಟು ವಿಲೇಜ್ ಸೈಡ್ ಇರೋರೆಲ್ಲ ಇದನ್ನ ಮಾಡೇ ಮಾಡ್ತಾರೆ. ಮಲೆನಾಡು ಹೆಣ್ಮಕ್ಳು ಪಕ್ಕ ಮಾಡ್ತಾರೆ. ಆ ಕಡೆ ಎಲ್ಲ ಫೇಮಸ್ ಅಲ್ವಾ. ನಮಗಂತೂ ತುಂಬ ಇಷ್ಟ. ಏನಾದರೂ ಜಾತ್ರೆ ಬಂತು ಅಂದರೆ ಚಿಕನ್ ಸಾರು, ಮಟನ್ ಸಾರು ಜೊತೆ ಕಡುಬು ಇರಲೇಬೇಕು. ಈ ಥರ ನಮ್ಮ ಕಡೆ ಎಲ್ಲ ಕಡುಬು ಒಂಥರ ಚಳಿಲಿ ತಿನ್ನೋಕ್ಕೆ ಸಖತ್ತಾಗಿರುತ್ತೆ. ಅದಕ್ಕೆ ಟೊಮೊಟೊ ಕಾಯಿ ಚಟ್ನಿ ಇನ್ನೂ ಸೂಪರಾಗಿರುತ್ತೆ. ಯಾವತ್ತಾರು ಮಾಡಿಲ್ಲ ಅಂದ್ಕೊಂಡಿದ್ರೆ ನೀವು ಟೊಮೊಟೊ ಹಣ್ಣಿನ ಚಟ್ನಿ ಮಾಡಿ ನೋಡಿ, ಇದು ಕೂಡ ಸೂಪರಾಗಿರುತ್ತೆ. ಮಿಕ್ಸಿ ಮಾಡ್ಕೊಂಡು ಬಂದೆ, ಅದಕ್ಕೆ ಸಾಸಿವೆ, ಕರಿಬೇವು ಸೊಪ್ಪು, ಒಗ್ಗರಣೆ ಹಾಕಿಬಿಟ್ಟು ಅದನ್ನು ಚಟ್ನಿನ ಹಾಕಿಬಿಟ್ರೆ ಮುಗೀತು, ಚಟ್ನಿ ರೆಡಿ ಬೊಂಬಟ್. ಹಾಗೆ ಉಪ್ಪು ಎಷ್ಟಿದೆಯೋ ನೋಡಿಕೊಂಡು ಉಪ್ಪು ಹಾಕ್ಕೊಬಿಡಿ. ಹಾಗೆ ಒಂದು ಕಡೆ ಸೈಡಲ್ಲಿ ಕಡುಬು ಬೇಯ್ತಾ ಇದೆ, ಇನ್ನೊಂದು ಕಡೆ ಸೈಡಲ್ಲಿ ಚಟ್ನಿ ರೆಡಿಯಾಗಿದೆ. ನಮ್ಮ ಅತ್ತರವಂಗೆ ತಿಂಡಿ ತಿನ್ನಿಸ್ಬಿಡೋಣ ಅಂತ ಹೇಳಿ ಅಂದ್ಕೊಂಡು ತಿಂಡಿ ತೊಗೊಂಡು ಬಂದೆ. ಯಾಕಂದರೆ ಇವತ್ತು ನಮಗೆ ಪೋಲಿಯೋ ಇತ್ತು, ಪೋಲಿಯೋಗೆ ಹೋಗಬೇಕಾಗಿತ್ತು ಅಂತ ಹೇಳಿ ನಮಗೆ ನೆನಪೇ ಇರಲಿಲ್ಲ. ಸ್ಪೀಡಾಗಿ ತಿಂಡಿನೂ ತಿನ್ನಿಸ್ಬಿಟ್ಟೆ ನಾನು. ತಿಂಡಿ ತಿನ್ನಿಸ್ಬಾರ್ದು ಹೇಳಬೇಕು ಅಂದರೆ, ಪೋಲಿಯೋ ಬೇಗನೆ ಹಾಕ್ಸ್ಕೋಬೇಕು. ಸರಿ ಅಂತ ಹೇಳಿ ಹೇಗೋ ಆಗಿದೆ ಅಲ್ಲ ಅಂಥೇಳಿ ತಿಂಡಿ ತಿನ್ನಿಸಿ ಸ್ನಾನ ಮಾಡಿಸಿದೆ. ಹಾಗೆ ನಮ್ಮ ಹಸ್ಬೆಂಡ್ ಅವ್ರಿಗೆ ನಂಗೆ ನೆನಪೇ ಇರಲಿಲ್ಲ ಹೇಳೋಕ್ಕೆ. ನಮ್ಮ ಮನೆಯವರಿಗೆ ಇವತ್ತು ಪೋಲಿಯೋ ಇದೆ ಬನ್ನಿ, ಹೋಗೋದು ಬೇಡ ಡ್ಯೂಟಿಗೆ ಅಂತ ಹೇಳಿ. ಆಮೇಲೆ ಮತ್ತೆ ಫೋನ್ ಮಾಡಿ ಕರೆಸ್ಕೊಂಡು ಪೋಲಿಯೋ ಹಾಕ್ಸ್ಕೊಬರೋಣ ಅಂತ ಹೊರಟ್ವಿ. 9:30 ಆಗಿತ್ತು ನಾವು ಹೊರಟಾಗ ಮಾರ್ನಿಂಗು. ಈ ಕಡೆ ಹೈದರಾಬಾದಲ್ಲಿ ಹುಡುಕಿದ್ವಿ ಪ್ರತಿ ವರ್ಷ, ಅಂದರೆ ಪ್ರತಿ ಸಾರಿ ಪೋಲಿಯೋ ಹಾಕೋ ಪ್ಲೇಸಲ್ಲೆಲ್ಲ ಹೋಗಿ ಬಂದ್ವಿ. ಈ ಸರಿ ಪೋಲಿಯೋನೂ ಹಾಕ್ತಾ ಇಲ್ಲ, ಯಾಕಂತ ಗೊತ್ತಾಗಲಿಲ್ಲ. ಏನಪ್ಪ ಇದು ಪೋಲಿಯೋ ಅಂದರೆ ಭಾರತಾದ್ಯಂತ ಒಂದೇ ದಿನ ಮಾಡೋ ಕಾರ್ಯಕ್ರಮ, ಅದು ರಾಷ್ಟ್ರೀಯ ಕಾರ್ಯಕ್ರಮ ಅಂತಲೇ ಹೇಳ್ತಾರೆ. ಆದರೆ ಈ ಹೈದರಾಬಾದಲ್ಲಿ ಯಾಕೆ ಹಾಕ್ತಾ ಇಲ್ಲ ಅಂತ ಗೊತ್ತಿಲ್ಲ. ಹಾಗಾಗಿ ನಾವು ಮೇನ್ ಆಗಿರೋ ಹಾಸ್ಪಿಟಲಿಗೆ, ಒಂದು ಸಿಟಿ ಹಾಸ್ಪಿಟಲ್ ಅಂದರೆ ಗೌರ್ನಮೆಂಟಲ್ಲೇ ಫೇಮಸ್ ಇರುತ್ತಲ್ವ, ಆ ಥರ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಇದು ಬಂದುಬಿಟ್ಟು ಹೈದರಾಬಾದಲ್ಲಿ ಕೂಕಟ್ಪಲ್ಲಿ ಅಂತ ಹೇಳ್ತಾರೆ. ಇದು ಒಂದು ಏನಂತಾರೆ,
ಮಾಡ್ತಾರೆ. ಡಿಸ್ಟಿಕ್ ಅನ್ಕೊತೀನಿ, ನನಗೂ ಅಷ್ಟು ಹೈದ್ರಾಬಾದಲ್ಲಿ ಯಾವ್ದಾದ್ರು ಡಿಸ್ಟಿಕ್ ಬರುತ್ತೆ ಅಂತ ಗೊತ್ತಿಲ್ಲ. ಸೊ ನಾವಿಲ್ಲಿ ಕೂಕಟ್ಪಲ್ಲಿ ಅನ್ನೋಲ್ಲಿ ಬಂದ್ವಿ. ಬಂದು ನೋಡಿದ್ರೆ ಅಲ್ಲೂ ಕೂಡ ಯಾವುದೇ ಪೋಲಿಯೋ ಹಾಕ್ತಾ ಇರಲಿಲ್ಲ. ನಮ್ಮ ಕಡೆ ತೆಲಂಗಾಣದಲ್ಲೇ ಪೋಲಿಯೋನೇ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ಹೇಗೂ ಹೋಗಿ ಬಂದ್ವಲ್ಲ ಅಂತ ಒಂದು ಪೊರಕೆ ತೊಗೊಂಡು ಬಂದೆ ಮನೆಗೆ. ಹಾಗೆ ಇವರು ಬರೋದೇ ಬಂದರು ಅಂತ ಹೇಳಿ ನಾನ್ ವೆಜ್ ತಗೊಬಂದರು. ಅವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಮನೆಗೆ ಯಾವಾಗಲೂ ಕಂಪಲ್ಸರಿ ಸಂಡೇ ಸ್ಪೆಷಲ್ ಇದ್ದೇ ಇರುತ್ತೆ. ನನಗೆ ಪ್ರೆಗ್ನೆಂಟ್ ಆಗಿರೋ ಕಾರಣ ಚಿಕನ್ ತಿನ್ನೋಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಮಟನ್ ತಗೊಬರ್ತೀನಿ ಅಂತ ಮಟನ್ ತಗೊಬಂದಿದ್ದಾರೆ. ಮಟನ್ನು ಕೇಳ್ತೀರಾ 900 ರೂಪಾಯಿ kg ಅಂತೆ. ಹಾಗಾಗಿ ಅರ್ಧ kg ತಗೊಬಂದರು. ನಾವಿರೋದೇ ಇಬ್ಬರು ಅಲ್ವಾ, ಹಾಗಾಗಿ ನಾನು ಮೊದಲೇ ಮಟನ್ ತಿನ್ನಲ್ಲ, ಈ ಟೈಮಲ್ಲಿ ಮಟನ್ ತಿನ್ಬೋದೇನೋ ಅಂತ ಒಂಚೂರು ಹಿಡಿಸುತ್ತೇನೋ ಅಂತ ಹೇಳಿಬಿಟ್ಟು ಮಟನ್ ತಗೊಬಂದಿದ್ದಾರೆ. ಹಾಗೆ ಹೊರಗಡೆ ಎಲ್ಲ ಸ್ವಲ್ಪ ಡಸ್ಟ್ ಆಗಿಬಿಟ್ಟಿತ್ತು, ಹೊರಗಡೆ ಎಲ್ಲ ಅಲ್ಲಲ್ಲಲ್ಲೇ ಬಲೆ ಕಟ್ಕೊಬಿಟ್ಟಿತ್ತು. ಹಾಗಾಗಿ ಹೇಗೂ ಮನೇಲಿದ್ದಾರಲ್ವ, ಸಂಡೇ ಸ್ವಲ್ಪ ಕೆಲಸ ಮಾಡಿಸ್ಕೊಬಿಡೋಣ ಅಂತೇಳಿ ಹೊರಗಡೆ ಅವರಿಗೆ ಧೂಳು ಹೊಡೀರಿ ಅಂತ ಹೇಳಿ ಧೂಳು ಹೊಡೆಯೋಕೆ ಕೊಟ್ಟಿದ್ದೀನಿ. ಅವ್ರು ನಗಾಡ್ತಾ ಇದ್ದಾರೆ, ನನಗೇನು ವೀಡಿಯೋ ಮಾಡೋಕ್ಕೋಸ್ಕರನೇ ಧೂಳು ಹೊಡೆಯೋಕೆ ಕೊಟ್ಟಿದ್ದೀಯಾ ಏನು ಅಂತ ಕೇಳ್ತಾ ಇದ್ದಾರೆ. ನಗಾಡ್ತಾರೆ ಕಣೆ, ಇಂಥದ್ದೆಲ್ಲ ವೀಡಿಯೋ ಹಾಕಬಾರ್ದು ಅಂತ ಇದ್ರು. ನಾನು ಹೇಳ್ತಾ ಇದ್ದೆ ನಮ್ಮನೆ ಕೆಲಸನ ನಾವು ಮಾಡಬೇಕು, ಬೇರೆಯವ್ರ ಮನೇಲಿ ಬಂದು ಮಾಡೋಕ್ಕಾಗುತ್ತಾ ಅಂತ ಹೇಳಿ ಹೇಳ್ತಾ ಇದ್ದೆ. ಬನ್ನಿ ಇವತ್ತು ಮಟನ್ ತಗೊಬಂದಿದ್ದಾರೆ, ಮಟನ್ ಸಾಂಬಾರು ಮಾಡೋಣ. ನಾನು ಜಾಸ್ತಿ ಸರಿ ಮಟನ್ ಸಾರೆಲ್ಲ ಮಾಡಿಲ್ಲ. ಬನ್ನಿ ಮಾಡೋಣ. ಮಟನ್ ಸಾರು ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ, ನಾನು ಎಷ್ಟರ ಮಟ್ಟಿಗೆ ತಿಂತೀನೋ ಅದು ಗೊತ್ತಿಲ್ಲ. ಬನ್ನಿ ಮಾಡೋಣ. ಮಟನು 950 ರೂಪಾಯಿನಾ? ಎಷ್ಟು ರೂಪಾಯಿ? 450 ಹಾಫ್ ಕಿಲೋ. ಅದೇ 900 ಕಿಲೋ. ನೀನು ಮಟನ್ ತಿಂತೀಯ ತಿನ್ನಲ್ಲ? ತಿಂತೀಯಾ? ಹೆಂಗೆ ತಿಂತಿ ತೋರ್ಸೊಂದ್ಸಲಿ. ಹಂಗೆ ತಿನ್ನೋದಾ? ಡ್ಯಾಡಿ ನೋಡಿ ಅಳ್ತೈತೆ ಮತ್ತೆ ಆನಿಯನ್ ಕಟ್ ಮಾಡಿದ್ರೆ ಮತ್ತು ವಾಟ್ರೇ ಬರೋದು. ಅಯ್ಯೋ ಅಳು ಬರ್ತಾ ಇದೆ ಚಿನ್ನ ಡ್ಯಾಡಿಗೆ. ಅಳಬೇಡ ನನ್ನ ಕಂದಾನು. ಕಣ್ಣು ಏమైంది? ನಮ್ಮ ಮನೇಲಿ ಪ್ರತಿ ಸರಿ ನಾನ್ ವೆಜ್ ತಂದಾಗ ನನಗೆ ಹೆಲ್ಪ್ ಮಾಡೋಕ್ಕೆ ನಮ್ಮ ಮನೆಯರಾದರೂ ಮೈದನಾದರೂ ಇದ್ದೇ ಇರ್ತಾರೆ. ಯಾರಾದರೂ ಒಬ್ಬರು ಕಟ್ ಮಾಡಿಕೊಡ್ತಾರೆ. ಒಬ್ಬಳಿಗೆ ಅಂತೂ ಮಾಡೋಕ್ಕೆ ಬಿಡಲ್ಲ, ಏನೊಂದು ಹೆಲ್ಪ್ ಮಾಡ್ತಾರೆ. ಹಾಗೆ ನಾನು ಕೂಡ ಕೊತ್ತಂಬರಿ ಸೊಪ್ಪು ಸೋಸ್ಕೊಂಡು ನಾನು ಫಸ್ಟ್ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಕೂತ್ಕೊಂಡೆ. ಅವರಿಗೆ ಆನಿಯನ್ ಕಟ್ ಮಾಡೋಕ್ಕೆ ಕೊಟ್ಬಿಟ್ಟು ಹಾಗೆ ನಾನು ಕೊತ್ತಂಬರಿ ಸೊಪ್ಪನ್ನ ಸೋಸಿ ಎಲ್ಲ ರೆಡಿ ಮಾಡಿಕೊಂಡೆ. ಹಾಗೆ ಆನಿಯನ್ನು, ಅದೇ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿನ ನಾನು ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಸ್ಟಾರ್ಟಿಂಗಲ್ಲಿ ನಾನು ಒಂದು ಮಸಾಲೆ ಹಾಕಿಡ್ತೀನಿ, ಅದಕ್ಕೋಸ್ಕರ ಫ್ರೈ ಮಾಡೋಕ್ಕೆ ಇವರಿಗೆ ಕಾಯಿ ತುರಿಯೋಕ್ಕೆ ಕೊಟ್ಬಿಟ್ಟು ನಾನು ಈ ಕಡೆ ಫ್ರೈನ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಕುಕ್ಕರ್, ಅಂದರೆ ಎಲ್ಲ ಪಾತ್ರೆಗಳನ್ನ ಯಾಕೆ ಇದು ಮಾಡೋದು ಅಂತೇಳಿ ಕುಕ್ಕರಲ್ಲೇ ಸಾಂಬಾರು ಮಾಡ್ತಾ ಇದ್ನಲ್ವ, ಅದೇ ಕುಕ್ಕರಲ್ಲೇ ಒಗ್ಗರಣೆ ಹಾಕ್ಕೊಂಡು ಎತ್ಕೊಬಿಡೋಣ ಅಂಥೇಳಿ ಅದೇ ಕುಕ್ಕರಲ್ಲೇ ನಾನು ಆನಿಯನ್ನ ಫಸ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡಿಕೊಂಡು ಅದಕ್ಕೇ ಬೆಳ್ಳುಳ್ಳಿ ಶುಂಠಿ ಕೂಡ ಹಾಕಿ ಫ್ರೈ ಮಾಡ್ಕೊಬಿಡ್ತೀನಿ. ಯಾವುದೇ ಥರ ಮತ್ತೆ ಎಕ್ಸ್ಟ್ರಾ ಹಾಕೋದಿಲ್ಲ, ಅದರಲ್ಲೇ ಫ್ರೈ ಮಾಡಿಕೊಂಡು ಆಮೇಲೆ ಅದಕ್ಕೆ ಚಕ್ಕೆ, ಲವಂಗ, ಅರಿಶಿನ ಪುಡಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಮಿಕ್ಸಿ ಮಾಡಿಕೊಂಡು ಅದಕ್ಕೆ ಕಾಮನ್ನಾಗಿ ನಾವು ಚಿಕನಿಗೆ ಕೂಡ ಇದೇ ಮಸಾಲೆ ಹೀಗೆ ಹಾಕ್ತೀವಿ. ಫಸ್ಟ್ ಸ್ಟಾರ್ಟಿಂಗ್ ಒಂದು ಮಸಾಲೆನ ಇದೇ ಥರ ಚಿಕನಿಗೂ ಹಾಕಿ ಕಲಿಸ್ಕೊತೀವಿ. ಹಾಗೆ ಮಟನಿಗೆ ಕೂಡ ಹಾಕಿ ಉಪ್ಪು ಹಾಕಿ ಕಲಸಿಟ್ಟಿದ್ದೆ ಸ್ವಲ್ಪ ಹೊತ್ತು. ಆಮೇಲೆ ಅದೇ ಕುಕ್ಕರಿಗೆ ಎಣ್ಣೆ ಹಾಕಿಬಿಟ್ಟು ಮತ್ತೆ ಮಟನ್ನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಹೊತ್ತು ಫ್ರೈ ಮಾಡಾದಮೇಲೆ ಒಂದು 6ರಿಂದ 7 ಇಲ್ಲ 8 ಒಂದು 7-8 ಅಂತೂ ಬೇಕಾಗುತ್ತೆ ವಿಸಿಲು. ಮಟನ್ ಅಂದರೆ ಸ್ವಲ್ಪ ಚೆನ್ನಾಗಿ ಗಟ್ಟಿಯಾಗಿ ಇರುತ್ತಲ್ವ, ಬೇಯಬೇಕು. ಹಾಗಾಗಿ ವಿಸಿಲ್ ಹೊಡೆಯೋಕ್ಕೆ ಇಟ್ಬಿಟ್ಟು ಈ ಕಡೆ ಖಾರನ ಮಿಕ್ಸಿ ಮಾಡ್ಕೊಳ್ಳೋಣ ಅಂತ ಹೇಳಿ ಟೊಮೊಟೊ, ಖಾರದ ಪುಡಿ, ಹಾಗೆ ಧನಿಯಾ ಪುಡಿ, ಇನ್ನು ತೆಂಗಿನಕಾಯಿ ಇಷ್ಟನ್ನೇ ಹಾಕ್ಕೊತೀನಿ ನಾನು. ಇನ್ನೇನು ಎಕ್ಸ್ಟ್ರಾ ಏನೂ ಹಾಕೋದಿಲ್ಲ. ಹಾಗೆ ಮಟನ್ ಮಸಾಲೆನೂ ಹಾಕ್ಕೋಬೋದು. ಹಾಕ್ಕೊಂಡು ನಾನು ಮಿಕ್ಸಿನ ಮಾಡ್ಕೊತಾ ಇದ್ದೀನಿ. ಮಿಕ್ಸಿ ಮಾಡ್ಕೊಂಡು ಬಂದೆ. ಇಲ್ಲಿ ವಿಸಿಲ್ ಕೂಡ ಆಗಿದೆ, ಚೆನ್ನಾಗಿ ಬೆಂದಿದೆ ಮಟನ್ನು. ನೋಡಿ ಹೇಗೆ ಬಂದಿದೆ ಅಂತ ಹೇಳಿ, ಮೆತ್ತಗಾಗಿದೆ, ಪರವಾಗಿಲ್ಲ. ಮಟನ್ ಚೆನ್ನಾಗೆ ಒಂದು 7-8 ವಿಸಿಲ್ ಹೊಡಿಸಿದೆ, ಚೆನ್ನಾಗಿ ಬಂದಿದೆ. ಇದಕ್ಕೆ ಇವಾಗ ನಾನು ಬಂದಿದ್ನಲ್ವ ಆ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ. ಆ ಮಸಾಲೆ ಹಾಕಿ ಕುದಿಸ್ಬಿಟ್ರೆ ಮಟನ್ ಸಾಂಬಾರು ರೆಡಿ. ಮಟನ್ ಸಾಂಬಾರು ಜೊತೆ ಕಡುಬು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಹೇಗೂ ನಾನು ಮಾರ್ನಿಂಗ್ ಕಡುಬು ಮಾಡಿದ್ನಲ್ವ, ಆ ಕಡುಬು ಉಳಿದಿತ್ತು. ಹಾಗಾಗಿ ಇವತ್ತು ಕಡುಬು ಇತ್ತಲ್ಲ, ಕಡುಬಿನ ಜೊತೆನೇ ತಿನ್ನೋಣ ಅಂತ ಅಂದ್ಕೊಂಡೆ. ಹಾಗೆ ಕಡುಬು ಸ್ವಲ್ಪ ಸಾಲ್ಟೇಜ್ ಆಗುತ್ತೇನೋ ಅಂತ ಹೇಳಿ ನಮ್ಮ ಮನೆಯವರಿಗೆ ಸ್ವಲ್ಪ ಏನಾದರೂ ಮುದ್ದೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಮುದ್ದೆ ನಮ್ಮ ಸೈಡಲ್ಲಿ, ಹೈದ್ರಾಬಾದ್ ಸೈಡು, ಈ ಕಡೆ
ಆಂಧ್ರ ಸೈಡಲ್ಲೆಲ್ಲ ಮುದ್ದೆ ನಮ್ಮ ಕರ್ನಾಟಕ ಸ್ಟೈಲಲ್ಲಿ ತಿಂದಂಗೆ ತಿನ್ನಲ್ಲ, ಮಾಡಲ್ಲ. ಯಾಕಂದರೆ ನಮ್ಮ ಕಡೆ ಎಲ್ಲ ಬ್ಲಾಕ್ ಕಲರ್ ಇರುತ್ತೆ ರಾಗಿ ಮುದ್ದೆ. ಈ ಕಡೆ ಏನಪ್ಪ ಅಂದರೆ ರಾಗಿ ಹಿಟ್ಟು ಸ್ವಲ್ಪ ಹಾಕ್ಬಿಟ್ಟು ಅಕ್ಕಿನ ಜಾಸ್ತಿ ವಿಸಿಲ್ ಹೊಡ್ಸ್ಕೊಂಡು ಅನ್ನ ಮಾಡಿಕೊಂಡು ಅದಕ್ಕೆ ರಾಗಿ ಹಿಟ್ಟು ಮಿಕ್ಸ್ ಮಾಡಿ ರಾಗಿ ಮುದ್ದೆ ಅಂತ ಹೇಳ್ತಾರೆ. ಈ ಕಡೆ ಅದು ಅಕ್ಕಿ ಮುದ್ದೆ ಥರನೇ ಇರುತ್ತೆ, ಆ ಥರ ಮಾಡ್ಕೊತಾರೆ. ನಾನು ಇವತ್ತೇನು ಮಾಡೋಣ ಅಂದರೆ ಸ್ವಲ್ಪ ರೈಸ್ ಇತ್ತು, ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕಿಬಿಟ್ಟು ಮುದ್ದೆ ರಾಗಿ ಹಿಟ್ಟನ್ನ ಹಾಕಿಬಿಟ್ಟು ಮುದ್ದೆ ಮಾಡೋಣ ಅಂತ ಅಂದ್ಕೊಂಡೆ. ಮಟನ್ ಸಾಂಬಾರ್. ಹಾಗೆ ಈ ಕಡೆ ಮುದ್ದೆ ಹಿಟ್ಟು ನೀರು ಕುದೀತಾ ಇದೆ, ಮುದ್ದೆ ಕಟ್ಬಿಟ್ಟು ಹಾಗೆ ಕಡುಬು ಹಾಕ್ಕೊಂಡು ಹೋಗೋಣ ಅಂತ ಹೇಳಿ ಮಾಡ್ಕೊಂಡಿದ್ದೀನಿ. ಹಾಗೆ ನಾನೊಂದು ಸಣ್ಣದಾಗಿರೋ ಒಂದು ಮುದ್ದೆ ಕೂಡ ಹಾಕ್ಕೊಂಡೆ. ನಮ್ಮ ಮನೆಯವರಿಗೆ ಮುದ್ದೆ ಮಾಡಿಕೊಟ್ಬಿಟ್ಟು, ನನಗೆ ಅಷ್ಟು ಪರ್ಫೆಕ್ಟಾಗಿ ಮುದ್ದೆ ಎಲ್ಲ ಮಾಡೋಕ್ಕೆ ಬರಲ್ಲ, ನನಗೆ ಅಭ್ಯಾಸ ಇಲ್ಲ. ನೋಡೋಣ ಬನ್ನಿ ಹೇಗಿದೆ ಅಂತ ಹೇಳಿಬಿಟ್ಟು ತಿಂದ್ಬಿಟ್ಟು ಟೇಸ್ಟು ಹೇಳ್ತಾರೆ. ಅಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀವಿ. ಇವತ್ತಿನ ಲಾಗ್ನ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ, ಮರ್ತು ಹೋಗ್ಬಿಡಿ. ಹಾಗೆ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ನಮ್ಮ ಚಾನಲ್ನ ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಓಕೆನಾ ಚಿನ್ನ? ಓಕೆ, ಬಾಯ್ ಬಾಯ್ ಹೇಳು. ಓಕೆ, ಬಾಯ್ ಗಾಯ್ಸ್.